ಲೈಫ್ ವ್ಲಾಗ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಜವಾಗ್ಲೂ ನಂಗೆ ವ್ಲಾಗ್ಸ್ ಹೆಂಗೆ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತೇಳಿ. ಒಂದೊಂದ್ಸರಿ ಏನು ಗೊತ್ತಾ, ಹೆಂಗೆ ಮಾಡೋದಪ್ಪ ಅಂತ ನಾನು ಅಂದ್ಕೊಳ್ತೀನಿ, ಬಟ್ ಗೊತ್ತಾಗಲ್ಲ ನನಗೆ ಹೇಗೆ ಮಾಡೋದು ಅಂತೇಳಿ. ಊಟ ಆಯ್ತಾ ಫ್ರೆಂಡ್ಸ್ ನಿಮ್ಮದೆಲ್ಲ? ಈಗ ಊಟ ಮಾಡೋಣ ಅಂತೇಳಿ ಹಾಕ್ಕೊಳ್ತಾ ಇದ್ದೀನಿ. ಇದು ಯಾವುದಪ್ಪ ಅಂತಂದರೆ ಮುರಿಂಗಾ ನುಗ್ಗೆ ಸೊಪ್ಪಿನ ಪಲ್ಯ. ನಿಮ್ಮೆಲ್ಲರಿಗೂ ನಾನೊಂದು ಟಿಪ್ಸ್ ಹೇಳ್ತೀನಿ. ಯಾವಾಗ್ಲೂ ತಟ್ಟೆಗೆ ಫಸ್ಟು ರೈಸ್ ಹಾಕ್ಕೋಬೇಡಿ. ತಟ್ಟೆಗೆ ಯಾವತ್ತೂ ಅಷ್ಟೇ ರೈಸ್ ಹಾಕ್ಕೋಬೇಡಿ. ಇಲ್ಲ ಉಪ್ಪಿನಕಾಯಿ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಇಲ್ಲ ಏನಾದರೂ ಪಲ್ಯ ಏನಾದರೂ ಇದ್ದರೆ ಹಾಕ್ಕೊಳ್ಳಿ. ಅದ ನಂತರ ರೈಸ್ ಹಾಕ್ಕೊಳ್ಳಿ. ಖಾಲಿ ತಟ್ಟೆಗೆ ಯಾವಾಗಲೂ ರೈಸ್ ಹಾಕಬಾರ್ದು. ಇದೊಂದು ನಿಮಗೆ ನಿಜವಾಗ್ಲೂ ನಿಮ್ಮ ಲೈಫಿಗೆ ಒಳ್ಳೆಯದಾಗುತ್ತೆ. ಇದು ಗುಡ್ ಮೆಸೇಜ್ ಕೂಡ. ಯಾರೇ ಆಗಲಿ ಖಾಲಿ ತಟ್ಟೆಗೆ ನಾವು ರೈಸನ್ನು ಹಾಕಬಾರ್ದು. ನೀವು ಮದುವೆ ಯಾವುದೇ ಶುಭ ಸಮಾರಂಭಗಳಿಗೆ ಹೋದರೆ ಫಸ್ಟು ಎಲೆಗೆ ಸಾಲ್ಟು ಉಪ್ಪಿನಕಾಯೋ ಹಾಕಿ ತದನಂತರ ರೈಸ್ ಹಾಕ್ತಾರೆ, ಫಸ್ಟಿಗೆ ರೈಸ್ ಹಾಕಲ್ಲ. ಇದೊಂದು ಗುಡ್ ಹ್ಯಾಬಿಟ್ಟು. ಇದು ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಆ ಥರ ನೀವು ಮಾಡಿ. ನೀವು ತಟ್ಟೆ ಮೊದಲೇ ರೈಸ್ ಹಾಕಕ್ಕೆ ಹೋಗ್ಬೇಡಿ. ಒಂದು ಟಿಪ್ಸ್ ಅಂದ್ಕೊಳ್ಳಿ. ಇದೊಂದು ತಿಳಿದವರು ನನಗೆ ಹೇಳಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ರೈಸು ಪಾಲಕ್ ಸೊಪ್ಪು ಮತ್ತು ಆಲೂಗೆಡ್ಡೆ ಸಾಂಬಾರು. ಬನ್ನಿ ಊಟ ಮಾಡೋಣ. ಹಾಲಲ್ಲಿ ಹೋಗಿ ಊಟ ಮಾಡೋಣ. ಮತ್ತೆ ಏನು ಸಮಾಚಾರ ಫ್ರೆಂಡ್ಸ್? ಎಲ್ಲರೂ ಹೇಗಿದ್ದೀರಾ? ಬಿಗ್ ಬಾಸ್ ಬರೋ ತನಕ ಸ್ವಲ್ಪ ವಿಡಿಯೋಗಳು ಕಮ್ಮಿ, ಏನೂ ಮಾಡೋಕ್ಕಾಗ್ತಾಯಿಲ್ಲ. ಬಿಗ್ ಬಾಸ್ ಬಂದಮೇಲೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ಇನ್ನೊಂದು ಏನು ಗೊತ್ತಾ, ಲೈಫಲ್ಲಿ ಕೆಲವೊಂದು ಕಲಿಯೋದಿದೆ. ನಾನು ಕಲ್ತಿರೋ ವಿಷಯಗಳನ್ನ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಎಷ್ಟು ಲೈಫಲ್ಲಿ ಆರ್ಗನೈಸಿಂಗ್ ಆಗಿರ್ತೀರ, ಎಷ್ಟು ಡಿಸಿಪ್ಲಿನ್ ಆಗಿರ್ತೀರ, ಅದು ನಿಜವಾಗ್ಲೂ ನಿಮ್ಮ ಲೈಫಿಗೆ ಒಳ್ಳೆಯದು. ಬೆಳಗ್ಗೆ ಬೇಗ ಎದ್ದೋಣೋದು, ಬೆಳಗ್ಗೆ ಬೇಗ ಎದ್ದು ನೀವು ಏನು ಕೆಲಸ ಇದ್ದರೂ ಪರವಾಗಿಲ್ಲ, ಬೆಳಗ್ಗೆ ಎದ್ದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೆಲಸಗಳನ್ನ ಮಾಡಿ, ತುಂಬ ಒಳ್ಳೆಯದು. ಬೆಳಗ್ಗೆ ಬೇಗ ಎದ್ದರೆ ನಿಮ್ಮ ಮೈಂಡ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಳ್ಳೆ ಫ್ರೆಶ್ ಮೈಂಡಿಂದ ಇದ್ದೇಳ್ತೀರ. ಎಲ್ಲ ಕೆಲಸಗಳನ್ನು ಬೇಗ ಆಗುತ್ತೆ. ಮತ್ತು ನಿಮ್ಮ ಯೋಚನೆ ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ನೀವು ಥಿಂಕಿಂಗು ಅಷ್ಟೇ. ನಾನು ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನನ್ನ ಥಾಟ್ಸ್ ಎಲ್ಲ ನೆಗೆಟಿವ್ ಆಗಿರುತ್ತೆ. ನಾನು ಮಾಡೋ ಕೆಲಸದಲ್ಲಿ ಯಾವುದೂ ಕೂಡ ಸಕ್ಸಸ್ ಆಗಲ್ಲ. ಹಾಗಾಗಿ ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಳ್ಳಿ. ಏಕೆಂದರೆ ಲೈಫ್ ಸ್ಟೈಲ್ ತುಂಬ ಮುಖ್ಯ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗಿದೆ ಅಂದರೆ ಒಳ್ಳೇದು ಹೇಳಿದ್ರೂ ಕೂಡ ಅದನ್ನು ಕೆಡ್ತಾಗ್ತಾನೆ ಅಂತಾರೆ. ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಒಳ್ಳೆಯದನ್ನು ಕಲಿಯೋದನ್ನು ಎಲ್ಲರೂ ಕಲಿಬೇಕು. ಪಾಸಿಟಿವ್ ಥಿಂಕಿಂಗ್ ಮಾಡಿದರೆ ತುಂಬ ಒಳ್ಳೆಯದು ಅಂತೀನಿ. ಮತ್ತು ನಾನು ಯಾವಾಗಲೂ ನೀವು ನೋಡಿರ್ಬೋದು ನನ್ನ ವಿಡಿಯೋನ, ಬೇರೆ ವಿಡಿಯೋಗಳಲ್ಲಿ ನೀವು ನಾನು ನೋಡಿರ್ತೀರ. ನಾನು ಯಾವಾಗಲೂ ಅಷ್ಟೇ, ನಾನು ಎದುರುಗಡೆ ವ್ಯಕ್ತಿಗೂ ಒಳ್ಳೇದು ಬಯಸ್ತೀನಿ. ನನಗೆ ಯಾರು ಕೆಟ್ಟದ್ದು ಬಯಸ್ತಾರೆ ಅವ್ರಿಗೂ ಒಳ್ಳೇದು ಬಯಸ್ತೀನಿ. ಬಿ ಪಾಸಿಟಿವ್ ಅಂತೇಳಿ ಮೂವ್ ಆನ್ ಆಗ್ತಾ ಹೋಗ್ತಾ ಇರ್ತೀನಿ. ಲೈಫಲ್ಲಿ ಒಂದು ತಿಳ್ಕೊಳ್ಳಿ, ನಿಮ್ಮ ಯಶಸ್ಸಿನ ಕಡೆಗೆ ನಿಮ್ಮ ದಾರಿ ಇರಬೇಕು. ನಿಮ್ಮ ದಾರಿಲಿ ಬರುವಂತಹ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದ್ರ ಕಡೆ ನಿಮ್ಮ ಗಮನ ಇರಬೇಕು. ಅದು ಬಿಟ್ಟು ಬೇಡ ವಿಷಯಗಳಿಗೆ ತಲೆ ಕೆಡಿಸ್ಕೋಬೇಡಿ ಅಂತೀನಿ.
ಸುಮ್ಮನೆ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು, ಮಾಡಿದೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಾನು ವ್ಲಾಗ್ಸ್ಗಳನ್ನ ಇನ್ನೂ ಹೆಚ್ಚೆಚ್ಚು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.